ಅಯ್ಯೋ ದೇವ್ರೆ, ಡೆನಿಮ್ ಜಾಕೆಟ್ ಅಂತ ಕಾಣ್ತಿರಲ್ಲ, ಈ ಥರ ಟೈ ಮಾಡಿ ನಂಗೆ ಮೊಬೈಲ್ ಕಂಡ್ಕೊಂಡು ಹೊರಡೋಕೆ ತುಂಬ ಕಷ್ಟ ಆಗ್ತಿತ್ತು. ಹಾಂ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಆಫೀಸಿಗೆ ರೆಡಿ ಆಗ್ತಿದ್ದೆ. ಆಲ್ರೆಡಿ 10 ಗಂಟೆ ಆಯಿತಾ ಕಾಣ್ತಿದ್ರೆ, 10 ಗಂಟೆ ಆಯಿತು ಆಲ್ರೆಡಿ. ಬಟ್ ಪಟ ರೆಡಿ ಆಗಿ ಆಫೀಸಿಗೆ 10:30 ಒಳಗೆ ಆಫೀಸಿಗೆ ಇರ್ಕಂತ ಅಂದ್ಕೊಂಡಿದ್ದೆ. ಬಟ್ ಎಂತಂತ ಗೊತ್ತಿಲ್ಲ. ಇದು ನನ್ನ PG ಆಯಿತಾ, ಅಷ್ಟು ಆಸ್ಥೆಟಿಕ್ ಇಲ್ಲ, ಬಟ್ ಸ್ಟಿಲ್ ಸೊ ರೆಡಿ ಅಪ್ಪ ಬನ್ನಿ. ವಿಡಿಯೋ ತುಂಬ ಚಂದ ಎಲ್ಲ ಮಾಡೋಕ್ಕಾಗಲ್ಲ, ಪಟ್ ಅಂತ ರೆಡಿ ಆಗ್ತಿದ್ದೆ. ಸೊ ಅದಂತ ಡೂಸ್ ಆಫ್ ಪ್ರೀಮಿಯಮ್ ಮಾಯ್ಶ್ಚರೈಸರ್ ಹಾಕಂತಿದ್ದೆ. BB ಕ್ರೀಮ್, ಪಾನ್ಸ್ BB ಕ್ರೀಮ್ ಯೂಸ್ ಮಾಡ್ತಿದ್ದೆ. ಒಂದು ಸ್ವಲ್ಪ ಹಾಕಂತೆ. ಡೆಸ್ಪಾಸಿಟೊ ಇಲ್ಲೊಂದು ಚಿಕ್ಕ ಮಿರರ್ ಇಟ್ಕೊಂಡಿದೆ ಆಯಿತಾ. ಇವತ್ತು ವೆಡ್ನೆಸ್ಡೇ. ನಾರ್ಮಲಿ ಊರಿಗೆ ಹೋಗ್ತಿದ್ದೆ ವೆಡ್ನೆಸ್ಡೇ, ಬಿಕಾಸ್ ಥರ್ಸ್ಡೇ ಫ್ರೈಡೇ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಬಟ್ ಇವತ್ತಂತಕೋ ಬೇಡ ಅಂತ ಅನ್ಸೋದಕ್ಕೆ. ಫ್ಯಾನ್ ಎಲ್ಲ ಕ್ಲೀನ್ ಇಲ್ಲ, ಬಟ್ ವಾಟ್ ಟು ಡೂ. PG ವಾಟ್ ಟು ಡೂ. ಬೈ ದ ವೇ, ನಾನು 3 ಶೇರಿಂಗ್ ರೂಮಲ್ಲಿ ಇಪ್ಪದು. ಸೊ ಈ 3 ಶೇರಿಂಗಿಗೆ ನಾನು ಪರ್ ಮಂತ್ 10,000 ಕೊಡ್ತಿದ್ದೆ. ಕೆನ್ ಯು ಬಿಲೀವ್ ಇಟ್. ಬಟ್ ಆಫೀಸಿಗೆ ತುಂಬ ಹತ್ತಿರ ಇತ್ತು ಅಂತ ನಾನು ಹೇಳಿದ್ದೆ. ನಾನು ಸ್ವಲ್ಪ ಹೈಟ್ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಮಾಡೋಣ ಹಿಂಗೆ ತೋರುತ್ತೆ. ಸೊ ಕೀಪಿಂಗ್ ಇಟ್ ಲೈಕ್ ದಿಸ್. ಇದು ಸರಿ ಆಯಿತಾ. ಓಕೆ, ಇದೆಲ್ಲರೂ ಆಫೀಸ್ ಟೈಮ್ ಆಯಿತಾ. ಸೊ ಹೊರಗೆಲ್ಲ ತುಂಬ ಟ್ರಾಫಿಕ್ ಸೌಂಡ್ ಕೇಂತಿತ್ತು, ಗಾಡಿಗಳದೆಲ್ಲ. ಬಟ್ ಮೈಕ್ ತಗೊಂಡಿದೆ ಅಂತ. ಇದು ನಾಟ್ ಗೋ ಡಿಜಿಟ್, ಸಾರಿ ಡಿಜಿಟೆಕ್, ಸಾರಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಗೋ ಡಿಜಿಟೆಕ್ ಬರ್ತಿದ್ದು ಬಾಯಿಗೆ. ಐಲೈನರ್ ಈ ವಿಡಿಯೋ ಕಟ್ ಮಾಡ್ತೇವೆ, ಬಿಕಾಸ್ ತುಂಬ ಟೈಮ್ ತಗೊಂತಿತ್ತು. ಹೈಟ್ ಜಾಸ್ತಿ ಆದರೆ ಕೆಲವು ಸಲ ಒಳ್ಳೇದು, ಬಟ್ ಈ ಥರ ಈಗ ಬಗ್ಗಿ ನಿಂತಿದೆ. ನಾನು ಸ್ಟ್ರೈಟ್ ನಿಂತ ನನ್ನ ತಲೆ ಇಲ್ಲಿಗೆ ಬತ್ತು, ಬಗ್ಗಿ ನಿಂತಿದೆ. ಈ ಟೈಮಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಟ್ರೈಪಾಡ್ ದೊಡ್ಡ ತಗೊಂಡು ಕರೆಕ್ಟ್ ಬೇಕಾಯ್ದಲ್ಲ. ನಾನು ಎಂತ ಐಲೈನರ್ ಹಾಕೋದು ಅಂತಂದರೆ, ನನ್ನ ಸ್ವಲ್ಪ ಹಾಲೋ ಅಂಡರ್ ಐಸ್ ಇತ್ತು, ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಕೆಲವು ಸಲ ಕಾಣುತ್ತೆ. ಅದಕ್ಕೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗಬೇಡ ಅಂತ ನಾನು ಐಲೈನರ್ ಮೇಲೆ ಕಾನ್ಸಂಟ್ರೇಷನ್ ಹೊಯ್ಲಿ ಅಂತ ಸ್ವಲ್ಪ ವಿಂಗ್ ಮಾಡಿ ಮಾಡ್ಕೊಂಡೆ. ಸರಿ ಇತ್ತಾ? ಐ ಗೆಸ್ ಇಟ್ ಇಸ್ ಫೈನ್. ಓಕೆ, ಇದೊಂದು ಹೀಗೆ ಬಂದಿತ್ತು, ಇದೊಂದು ಹಿಂಗೆ ಬಂದಿತ್ತು. ಪೇಷನ್ಸ್ ಚೆಕ್ ಮಾಡುತ್ತೆ ಹುಡುಗಿರಿಗೆ, ಸ್ವಲ್ಪ ಪೇಷನ್ಸ್ ಅದಕ್ಕೆ ಜಾಸ್ತಿ ಅಂತ ಹೇಳಕ್ಕೆ. ಓಕೆ, ತುಂಬ ಹೊತ್ತಾದಮೇಲೆ ನಾನು ಡಿಸೈಡೆಡ್ ಇದು ಹಾಗೆ ಇರುತ್ತೆ ಅಂತ. ಇನ್ನು ಜಾಸ್ತಿ ಚೇಂಜ್ ಮಾಡೋಕ್ಕೋತಿಲ್ಲ, ತುಂಬ ಟೈಮ್ ಆಯಿತು ಆಲ್ರೆಡಿ. ಈಗ ಓಕೆ, ಈಗ ಡ್ರೆಸ್ ಚೇಂಜ್ ಮಾಡಿ ಇವತ್ತೆ. ಯಾವ ಡ್ರೆಸ್ ಅಂತ ತೋರಿಸ್ತೇವೆ ಒಂದು ಸೆಕೆಂಡ್. ಸೊ ಕಾಣ್ತಿತ್ತಲ್ಲ. ಸೊ ಇದು ಜಂಪ್ ಸೂಟ್ ಆಯಿತಾ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತಗೊಳೋದು. ಈ ಜಂಪ್ ಸೂಟ್ ಇದಕ್ಕೊಂದು 550 ರೂಪಾಯಿ ಕೊಟ್ಟಿದೆ ಅಷ್ಟೇ. ತುಂಬ ಸಲ ಯೂಸ್ ಮಾಡಿದೆ ಆಲ್ರೆಡಿ. ಒಂದು 2-3 ಅಲ್ಲ 4-5 ವರ್ಷ ಆಯ್ತು ಅನಿಸ್ತದಕ್ಕೆ. ಸೊ ಇನ್ನು ಹೆಂಗಿತ್ತು ಕಾಣಿ. ಇದು ಯಾವುದದು ಆ್ಯಂಡ್ ಸ್ಪ್ರಿಂಗ್ಸ್, ಇದು M ಸೈಜ್, ಬಟ್ ಸ್ವಲ್ಪ ದೊಡ್ಡದಾಯ್ತು ನನಗೆ. ಬಟ್ ಸ್ಟಿಲ್ ನಾನು ಇದನ್ನೇ ಹಾಕಂತಿದ್ದೆ. ಅದ್ರ ಜೊತೆಗೆ ಬೆಂಗಳೂರು ವಿಂಟರ್ ಸೀಸನ್ ಅಲ್ಲ, ಅದಕ್ಕೆ ಐ ಆಮ್ ಗೋನ ವೇರ್ ದಿಸ್ ಡೆನಿಮ್ ಜಾಕೆಟ್. ನಂಗೆ ಇಷ್ಟ ಈ ಜಾಕೆಟ್. ಸೊ ಇದೊಳ್ಳೆ ಕಂಫಿ ಇತ್ತು. ಅದ್ರ ಜೊತೆಗೆ ಇದನ್ನು ಪ್ಯಾರಪ್ ಮಾಡ್ಕೊಂತ ಅಂದ್ಕೊಂಡಿದ್ದೆ. ಹೆಂಗತ್ತಂತ ಗೊತ್ತಿಲ್ಲ, ಬಟ್ ಹಾಕಿ ತೋರಿಸ್ತೀನಿ. ಓಕೆ, ಬರೀ ಜಂಪ್ ಸೂಟ್ ಹಾಕೊಂಡ್ರೆ ಈ ಥರ ಕಾಣಿಸುತ್ತೆ. ಫುಲ್ ವಿಡಿಯೋ ಐ ವಿಲ್ ಟೇಕ್ ಹಾಕ್ತೆ. ಸೊ ಚೆನ್ನಾಗಿ ಕಟ್ಟಿದ್ದು ಬರೀ ನನ್ನ ಮಂಡೆ ಮಾತ್ರ ಕಾಣಿಸ್ತೈತಲ್ಲ. ಟೈಮ್ ಆಯ್ತು, ಪಟ್ ಅಂತ ಮುಗಿಸ್ತೆ. ಓಕೆ, ತೋರ್ಸೋಕತ್ತಕಂಬ ತುಂಬ ಕಷ್ಟ ಆಯ್ತು. ಓಕೆ, ಈ ಥರ ಕಾಣಿಸುತ್ತೆ. ಇದ್ರ ಮೇಲೆ ಡೆನಿಮ್ ಹಾಕೊಂಡ್ರೆ ಹೆಂಗತ್ತಂತ ಈಗಲೇ ತೋರಿಸ್ತೇವೆ. ನಂಗೆ ಗೊತ್ತಿಲ್ಲ ವಿಲ್ ಇಟ್ ಗೋ ಆರ್ ನಾಟ್ ಅಂತ, ಆದರೂ ಹಾಕಿ ಅಂತಿದ್ದೆ. ಆಗ ಇಲ್ಲ ಎತ್ತಕ್ಕೆ ಇವತ್ತಷ್ಟು ಚಳಿ ಇಲ್ದ ಅಂತ. ಓಹೋ, ಈಸ್ ಇಟ್ ಅ ಫ್ಲಾಪ್ ಶೋ? ಈಸ್ ಇಟ್ ಅ ಫ್ಲಾಪ್ ಶೋ ಬೈ ದ ವೇ? I guess yes. I have one more idea. ಇದು ಚಂದ ಕಾಣಿಸಿಲ್ಲಲ್ಲ, ಡೆನಿಮ್ ಜಾಕೆಟ್ ಚಂದ ಕಾಣಿಸಿಲ್ಲಲ್ಲ. I'm gonna wear one more cardigan. ಅದೇಂತಂತ ತೋರಿಸ್. ಇದು ದಿಸ್ ಡೆಫಿನೆಟ್ಲಿ ಲುಕ್ಸ್ ಗುಡ್, ಬಿಕಾಸ್ ನಾನು ಇದು ಮುಂಚೆನೇ ಹಾಕಿಕೊಂಡಿದ್ದೆ. ಸೊ ಯಾರು ಕಾಲ್ ಮಾಡಿದ್ರಾ? ಓಕೆ, ಐ ವಿಲ್ ಶೋ ದಿಸ್. ಇದು ಚಂದ ಕಾಣುತ್ತೆ ಲೈಕ್ ದಿಸ್.
ಓಕೆ, ಇದು ಬಿಟ್ಟರೆ ಈ ಥರ ಹಿಂಗೆ ಕಾಣಿಸುತ್ತೆ. ಇನ್ ಇಫ್ ಯು ವಾಂಟ್ ಟು ಈ ಥರ ಟೈ ಮಾಡ್ಲಾಗಿಲ್ಲ ಕಾಣಿಸ್ತಿತ್ತಾ? ಸ್ವಲ್ಪ ಚಂದ ಮಾಡಿ ಹಿಡ್ದು ಈ ಥರ ಟೈ ಮಾಡಿ, ಯು ಕ್ಯಾನ್ ಟೈ ಇಟ್ ಲೈಕ್ ದಿಸ್, ಕರಾಟೆ ಕಿಡ್ ಥರ. ಆರ್ ಕ್ಯಾರಿ ಮಾಡೋಕೆ ಗೊತ್ತಿದ್ರೆ ಹಿಂಗೆ ಬೇಕಾದ್ರು ವೇರ್ ಮಾಡ್ಲಾಕ. ಇದಕ್ಕೆ ಹೀಲ್ಸ್ ಇದ್ರೆ ಚೆಂದ ಕಾಣುತ್ತೆ, ಬಟ್ ನಾನು ಹೀಲ್ಸ್ ಇತ್ತು, ಬಟ್ ತುಂಬ ಶಾರ್ಪ್ ಹೀಲ್ ಆಯ್ತು. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆಫೀಸಿಗೆ ಅಪ್ ಔಟ್ಫಿಟ್ ಅಲ್ಲ ಇದು, ಬಟ್ ಡೆಫಿನೆಟ್ಲಿ ನಮ್ಮ ಆಫೀಸಲ್ಲಿ ಕ್ಯಾಶುವಲ್ ಹಾಕೊಂಬಂದ್ರು ಅಂತ ಹೇಳೋದಿಲ್ಲ. ಸೊ ದ್ಯಾಟ್ಸ್ ಓಕೆ ಫಾರ್ ಮೀ. ಇದಾಯಿತು. ನಾನೀಗ ಲಿಪ್ಸ್ಟಿಕ್, ಐಬ್ರೋಸ್ ಅಷ್ಟೇ. ಓಕೆ, ಕ್ಲಿಪ್ಪೆಲ್ಲ ಹೋಯ್ತಪ್ಪ, ಕ್ಲಿಪ್ಪೆಲ್ಲಿಟ್ಟು ನಾನು. ಹಾಂ, ಕ್ಲಿಪ್ 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 ಕ್ಲಿಪ್, ವೆರ್ ಡು ಐ ಕೀಪ್ ಇಟ್? ಓಕೆ, ಕ್ಲಿಪ್ ಸಿಕ್ತು. ಹಾಗೆ ಹಿಂಗೆ ಹಾಕ್ಕೊಂಡು ಹೋದೆ. ನಂಗೆ ಮೊಬೈಲ್ ಕಂಡ್ಕೊಂಡು ಹೊರಡೋಕೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ಓಹ್ ಈಗ ಆನೆಸ್ಟ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ. ನನ್ನ ಕೊಲೀಗ್ ನನ್ನನ್ನು ಕರೆದ್ರು ಹಾಪ ಅಂತ. ಸೊ ನಾನು ಹೇಳಿದೆ, ನಾನು ಸ್ವಲ್ಪ 10 ನಿಮಿಷ ಲೇಟ್ ಆಯ್ತು, ನೀವು ಹೋಗಿ ನಾನು ಬತ್ತೆ ಅಂತ. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಫಸ್ಟಿಗೆ ಲಿಪ್ಸ್ಟಿಕ್ ಹಚ್ಕೊಂಬಕ್ಕಿಂತ ಮುಂಚೆ ಲಿಪ್ನ ಸ್ವಲ್ಪ ಪ್ರೆಪ್ ಮಾಡ್ಕೊ. ಅದು ಈಗ ಸ್ವಲ್ಪ ಚಳಿ ವೆದರ್ ಅಲ್ಲ, ಅದಕ್ಕೆ ಸ್ವಲ್ಪ ಟಿಶ್ಯೂ ಅಲ್ಲಿ ಡೆಡ್ ಸ್ಕಿನ್ ಎಲ್ಲ ತೆಗೆದು ನೀರು ಹಾಕಿ ಒರೆಸಿ ಮತ್ತು ಲಿಪ್ಸ್ಟಿಕ್ ಹಾಕು. ಓಕೆ, ವನಸ್ಪತಿ ಲಿಪ್ ಬಾಮ್ ನಂಗೆ ತುಂಬ ಇಷ್ಟ ಆಯಿತು. ಇದು ಆರ್ಗ್ಯಾನಿಕ್ ಲಿಪ್ ಬಾಮ್. ಸೊ ತುಂಬ ಟೈಮ್ ಇದನ್ನ ಯೂಸ್ ಮಾಡ್ತಿದ್ದೆ. ವಾಟರ್ಮೆಲನ್ ಲಿಪ್ ಬಾಮ್. ಜಾಸ್ತಿ ಲಿಪ್ಸ್ಟಿಕ್ ಕಲೆಕ್ಷನ್ ಇಲ್ಲ, ಇದ್ದದನ್ನು ದಿನ ಹಾಕ್ಕೊಳೋದೆ. ವಾಟ್ ಈಸ್ ಇಟ್? ಎಂಥದ್ದು ಬೇಗ 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 ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್. ಈಗ ವರ್ಕಂಡು ಇಲ್ಲೊಂದು 2 ಲೈನ್ ಟು ಡಿಫೈನ್ ಯುವರ್ ಲಿಪ್, ಆಯಿತಾ? ಆಮೇಲೆ ಬೇಕಾದರೆ ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ಕೊಳ್ಲಕ್ಕ. ಲಿಪ್ ಲೈನರ್ ಆಯ್ತು. ಈಗ ಲಿಪ್ಸ್ಟಿಕ್ ಲಾರಿಯಲ್ ಲ್ಯಾಕ್ಮಿ, ಎಂಥದ್ದು ಲಾರಿಯಲ್ ಪ್ಯಾರಿಸ್ ಲಿಪ್ಸ್ಟಿಕ್. ಒಳ್ಳೆಯದು. ನಂಗೆ ಸ್ವಲ್ಪ ಬೇರೆ ಕಲರ್ ಬೇಕು. ಇದು ಕಾಂಕರ್, ನಂಗೆ ಬೇರೆ ಕಲರ್ ಬೇಕಿತ್ತು, ಆರ್ಡ್ರ್ ಮಾಡ್ತೇನೆ ನೆಕ್ಸ್ಟ್ ಟೈಮ್. ನಂಗೆ ರೆಡ್ ಬೇಕಿತ್ತು, ರೆಡ್ ಇಲ್ಲ. ಬಟ್ ಟ್ರಾವೆಲ್ ಎಲ್ಲ ಜಾಸ್ತಿ ಮಾಡಿ ನಿದ್ದೆ ಇಲ್ಲದೆ ನೀರೆಲ್ಲ ಕುಡಿದೆ, ಸ್ಕಿನ್ ಸ್ವಲ್ಪ ಆಚೆ ಈಚೆ ಆಯ್ತು. ಸೊ ಐ ಥಿಂಕ್ ಐಮ್ ಗೋನಾ ಚೇಂಜ್ ಮೈ ಹೇರ್ ಸ್ಟೈಲ್, ಬಿಕಾಸ್ ಇದು ಸ್ವಲ್ಪ ನನಗೆ ಏನೋ ಇಷ್ಟ ಆಗ್ತಾಯಿಲ್ಲ. ಈಚೆಗೆ ಮಾಡ್ತಾ ಆಯಿತಾ? ಸಾಕಾಯ್ತು ನಂಗೆ ಸೀರಿಯಸ್ಲಿ ದಿನ ಯೂಟ್ಯೂಬ್ ವಿಡಿಯೋ ಮಾಡೋದು ಹೆಂಗಪ್ಪ. ಎದುರು ಒಂದು ಮಿರರ್ ಇದ್ರೂ ಒಳ್ಳೆ ಆಗ್ತಿತ್ತು. ಎಲ್ಲ ಆಫೀಸಿಗೆ ಫಾರ್ಮಲ್ಸ್ ಹಾಕ್ಕೊಂಡು ಹೋದರೆ ನಾನು ಈ ಥರ ಕ್ಯಾಶುವಲ್, ಅದು ಕರಾಟೆ ಕಿಡ್ ಥರ ಗಮ್ಮತ್ತಲ್ಲ ನನಗೆ. ಸ್ವೆಟ್ಟಿಂಗ್. ಆಫೀಸಿಗೆ ಹೋದರೆ ಫುಲ್ AC ಇಟ್ಟಿರ್ತಾರೆ, ನನಗೆ ಅದು ತಡ್ಕೊಂಬಕತ್ತಿಲ್ಲ ಚಳಿ. ಮಿರರಲ್ಲಿ ಚೆಂದ ಕಾಣ್ತೈತಿ ಇದ್ರ ಕ್ಯಾಮ್ರಾಗಿಂತ. ಆ್ಯಕ್ಚುಲಿ ಎಲ್ಲ ಆಯಿತು. ಇಯರಿಂಗ್ ಕಂಡ್ರಾ? ಬಟರ್ಫ್ಲೈ ಇಯರಿಂಗ್ ಆಯಿತು. ಆಮೇಲೆ ವಾಚ್ ಹಾಕಂತೆ. ವಾಚ್ ಇಲ್ಲಿ ಬೀಸಾಕಿದ್ಯಾರಪ್ಪ. ವಾಚ್ 10:45, 10 o'clock ಸ್ಟಾರ್ಟ್ ಅಪ್ ಶುರು ಆಯಿತು. ನಾನು ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಂತ ಹಿಮಾಲಯ ಬೇಬಿ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಆ್ಯಂಡ್ ಜೆಂಟಲ್. ಇದು ಮುಖಕ್ಕಂತ ತಂದದ್ದು ನಾನು, ಬಟ್ ಅದಷ್ಟು ಹೈಡ್ರೇಟಿಂಗ್ ಇಲ್ಲ ಅಂತ ಈಗ ಸುಮ್ಮನೆ ಕೈಗೆ ಎಲ್ಲ ಹಾಕಂತಿದ್ದೆ ಅಷ್ಟೆ. ಬ್ಯಾಗ್ ಫ್ರಮ್ ಝೂಕ್ ZOUK. ಬಾಟಲ್
ಚಲೋ